ಗಾಯ್ಸ್ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಜಸ್ಟ್ ನೀವು ಅಲ್ಲಿ ಕೊಡೋ ಕ್ಯಾಪ್ಚನ ಪಕ್ಕದಲ್ಲಿ ಫಿಲ್ ಮಾಡ್ತು ಅಂತಂದರೆ ನಿಮಗೆ ದುಡ್ಡು ಬರುತ್ತೆ ಅಂತಂದರೆ ನೀವು ನಂಬ್ತೀರಾ? ಸೊ ನಿಮ್ಮ ಆನ್ಸರ್ ಏನಂತಂದರೆ ಸುಮ್ಮನೆ ಇರೋಗೋರೋ, ಎಷ್ಟೋ ಕೆಲಸ ಮಾಡಿದ್ರೆ ಈಗಿನ ಕಾಲದಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಇನ್ನು ಮೊಬೈಲ್ ಅರ್ನಿಂಗ್ಸ್ ಎಷ್ಟೋ ಜನರನ್ನ ನಂಬಿ ಎಷ್ಟೋ ವೀಡಿಯೋಸ್ಗಳನ್ನ ನೋಡಿ ನಾವೇ ಹಾಳಾಗಿದ್ದೀವಿ. ನೀನೊಬ್ಬ ಬಂದು ಬರೀ ಜಸ್ಟ್ ಕ್ಯಾಪ್ಷನ್ ಎಂಟರ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತಂದರೆ ಆ ಸುಲಭದಲ್ಲಿ ನಂಬ್ತೀವಾ ಅಂತ ನೀವು ಹೇಳ್ತೀರಾ. ಸೊ ಗೈಸ್, ಯಾರ್ಯಾದರೂ ಒಂದು ತಿಳ್ಕೊಳ್ಳಿ. ಸೊ ಕೆಲವರು ಬರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ. ಅವ್ರು ಏನಂತಂತಾರೆ ಗೊತ್ತಾ, ಅದು ಮಾಡಿ ಇದು ಮಾಡಿ ಹಾಗಂತಂದರೆ ಒಂದು ಜಸ್ಟ್ ರೆಫರ್ ಮಾಡಿ ಅಷ್ಟು ದುಡ್ಡು ಸಿಗುತ್ತೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಿಜ, ರೆಫರ್ ಮಾಡಿದ್ರೆ ದುಡ್ಡೇನೋ ಸಿಗುತ್ತೆ. ಎಕ್ಸಾಂಪಲ್ಗೆ ನವಿ ಆ್ಯಪು ಅವಾಗ ಸಿಗ್ತಿತ್ತು, ಇವಾಗ ಸಿಗಲ್ಲ ಬಿಡಿ. ಸೊ ನವಿಲ್ ಸಿಗಲ್ಲ. ಸೊ ಎಕ್ಸಾಂಪಲ್ಗೆ ಈ ಮೈ11 ಸರ್ಕಲು, ಈ ಡ್ರೀಮ್11 ಅಥವಾ ಏಂಜಲ್ 1 ಇಂಥ ದೊಡ್ಡ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿಕೊಡ್ತು ಅಂತಂದರೆ, ರೆಫರ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ದುಡ್ಡಂತೂ ಸಿಗುತ್ತೆ ಗೈಸ್. ಏನಕ್ಕಂತಂದರೆ ನಾವು ರೆಫರ್ ಮಾಡೋದ್ರಿಂದ ಅವ್ರ ಕೆಲಸ ತಪ್ಪೋಗುತ್ತೆ ಗೈಸ್. ನಾವು ರೆಫರ್ ಮಾಡೋದ್ರಿಂದ ಅವ್ರ ಕೆಲಸ ತಪ್ಪೋಗುತ್ತೆ. ಇವ್ರ ಸೆಲೆಬ್ರಿಟೀಸ್ಗಳ ಕೈಯಲ್ಲಿ ಅವರು ಸ್ಪಾನ್ಸರ್ಸ್ನ ಮಾಡಿಸೋದ್ರ ಬದಲಾಗಿ ನಮಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು, ಯಾಕಂದರೆ ಅವ್ರಿಗೆ ಕೋಟಿ ಕೊಡೋ ಬದಲಾಗಿ ನಮಗೆ ಒಂದು 500,000 ಕೊಟ್ಟು ನಮಗೆ ಒಂದು ರೆಫರ್, 500,000 ಕೊಡೋಲ್ಲ, 500 ರೂಪಾಯಿ ಕೊಟ್ಟು ರೆಫರ್ ಅಂತ ಹೇಳ್ತಾರೆ ಗೈಸ್. ಸೊ ಇವಾಗ ಏನು ಗೊತ್ತಾ, ಇವಾಗ ಜಸ್ಟ್ ಒಂದು ಆ್ಯಪ್ ಇದೆ ಗೈಸ್. ಆ ಆ್ಯಪ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿದ್ದೀನಿ. ಸೊ ಹೋಗಿ ಕ್ಲಿಕ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವ ಥರ ಕ್ಯಾಪ್ಚರ್ ಎಂಟರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೌನ್ಲೋಡ್ ಆಯ್ತಲ್ವಾ? ಡೌನ್ಲೋಡ್ ಆದ ತಕ್ಷಣ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದ ತಕ್ಷಣ ಇದೆರಡಕ್ಕೂ ಅಗ್ರಿ ಬಟನ್ಸ್ನ ಕೇಳುತ್ತೆ. ಸೊ ಲಾಗಿನ್ ಕೊಟ್ಕೊಳ್ಳಿ, ಸೇಫ್ ಇರುತ್ತೆ. ಆ್ಯಪ್ ಏನು ಫ್ರಾಡ್ ಇರಲ್ಲ. ಸೊ ಇದೇನು APK ಅಲ್ಲ ಫ್ರಾಡ್ ಇರೋದಕ್ಕೆ. ಕಂಪ್ಲೇಂಟ್ ಕೂಡ ಮಾಡ್ಬೋದು ನಮಗೇನಾದರೂ ಫ್ರಾಡ್ ಆದರೆ. ಸೊ ನೀವು ಇವಾಗ ಏನು ಮಾಡ್ಬೇಕಂತಂದರೆ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೋಡಿಂಗಲ್ಲಿದೆ ಗೈಸ್. ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ನ ಕೊಟ್ಟು ಸೈನ್ ಅಪ್ ಆಗಿ, ತದನಂತರ ಇಲ್ಲಿ ಕೇಳ್ತಾ ಇದೆಯಲ್ಲ ಎಂಟರ್ ಇನ್ವಿಟೇಷನ್ ಕೋಡ್ ಟು ಗೆಟ್ 1000 ಪಾಯಿಂಟ್ಸ್ ಅಂತ. ಸೊ ಗೈಸ್, ಇದನ್ನು ಎಂಟ್ರ್ ಕೂಡ ಮಾಡ್ಬೋದು, ಸ್ಕಿಪ್ ಕೂಡ ಮಾಡ್ಬೋದು. 1,000 ಕಾಯಿನ್ ಕೊಡ್ತಿದ್ದಾರೆ, ಏನಕ್ಕೆ ಸ್ಕಿಪ್ ಮಾಡೋದು? ಅದೇ ನಮಗೆ ಬೇಕಾಗಿರೋದು. ಸೊ ನಾನೊಂದು ಕೋಡ್ನ ಕೊಟ್ಟಿರ್ತೇನೆ. ಆ ಕೋಡ್ನ ಏನು ಮಾಡಿ ಗೊತ್ತಾ, ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ತಕ್ಷಣ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕೋಡ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಇದೆ. ಸೊ ಇಲ್ಲೂ ಕೂಡ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಈ ಕೋಡ್ನ ಹೋಗಿ ಪೇಸ್ಟ್ ಮಾಡಿ. ಸೊ ಗೈಸ್, ನೋಡ್ತಾ ಇರ್ಬೋದು ನಮ್ಮ ಹತ್ರ ಇವಾಗ ಎಷ್ಟು ಕಾಯಿನ್ ಇದೆ, 1000 ಕಾಯಿನ್ ಇದೆ ಗೈಸ್. ಎಷ್ಟಿದೆ? 1000 ಕಾಯಿನ್ ಇದೆ ಗೈಸ್. ತದನಂತರ ನೀವೇನು ಮಾಡ್ಬೇಕಂತಂದರೆ, ಇವಾಗ ಯಾವ ಥರ ಬ್ರೋ ಈಗ ಆ್ಯಪ್ ಅಂತೂ ರಿಜಿಸ್ಟರ್ ಆಗಿದೆ, 1000 ಕಾಯಿನು ಸಿಕ್ಕಿದೆ. 1000 ಕಾಯಿನ್ನ ಕ್ಯಾಶಾಗಿ ಯಾವ ಥರ ಕನ್ವರ್ಟ್ ಮಾಡೋದು, ಇನ್ನೂ ಅರ್ನಿಂಗ್ಸ್ ಯಾವ ಥರ ಮಾಡೋದು. ಸೊ ಮೊದಲಾಗಿ ಇನ್ನೂ ಅರ್ನಿಂಗ್ಸ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಆಮೇಲೆ ಕಾಯಿನಾಗಿ ಕನ್ವರ್ಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಸೊ ಕ್ಯಾಪ್ಚಾ ಸಾಲ್ವಿಂಗ್ ಅಂತ ಇದೆ, ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈಂಡ್ ಅಪೋನೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. 2 1 ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಕ್ಯಾಪ್ಚಾ ಕೊಟ್ಟಿದ್ದಾರೆ 6865. ಕ್ಲಿಕ್. ರೈಟ್ ಆಗಿದೆ. 4182, ಸಾರಿ ತಪ್ಪಾಯಿತು, 5310 5567 4216 7210 4301 7624. ಅವನಿಗೆ ಕಾಂಪಿಟೇಷನ್ ಕೊಡಬೇಕಾಗತ್ತೆ ಗೈಸ್. ನೀವು ಕಾಂಪಿಟೇಷನ್ನ ಪಕ್ಕ ಕೊಡಬೇಕಾಗತ್ತೆ. ಅವನೇನಾದರೂ ಗೆಲ್ತು ಅಂತಂದರೆ ನಿಮಗೆ ಕಾಯಿನ್ಸು ಕಡಿಮೆ ಸಿಗುತ್ತೆ. ಹುಷಾರಾಗಿ ನೋಡಿಕೊಂಡು ಆಡಬೇಕಾಗತ್ತೆ. 6566 6954 0225. ಸೊ 8426. ನನ್ನ ಕೈಲಂತೂ ಆಡೋಕ್ಕಾಗ್ತಾ ಇಲ್ಲ, ಯಾಕಂತಂದರೆ ಇಲ್ಲಿ ವಾಯ್ಸ್ ಓವರ್ ಬೇರೆ ಕೊಟ್ಕೊಂಡು ಇಲ್ಲಿ ಆಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ನೀವು ಪಟಾಪಟ್ನೆ ಹೊಡಿಬೋದು ಗೈಸ್. ಇದೇನಿಲ್ಲ, ಸಿಂಪಲಾಗಿ ಮಾಡ್ಕೊಳ್ಬೋದು, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಸೊ ಇವಾಗ ಟೈಮಿಂಗ್ಸ್ ಆಗಿದೆ, ಮೇಲ್ಗಡೆ ಟೈಮಿಂಗ್ಸ್ ಓಡ್ತಾ ಇತ್ತು. ಸೊ ಟೈಮಿಂಗ್ಸು ಎಂಡ್ ಆಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಜಸ್ಟ್ ಒಂದೇ ಒಂದು ಪಾಯಿಂಟಲ್ಲಿ ನಾನು ಸೋತೋಗಿದ್ದೀನಿ. ಸೊ ನನಗೆ ಸೋತಾಗಿದ್ದಕ್ಕೆ ಎಷ್ಟು ಕಾಯಿನ್ ಕೊಟ್ಟಿದ್ದಾರೆ, ಯು ಗೆಟ್ 5 ಕಾಯಿನ್ಸ್ ಅಂತ ಕೊಟ್ಟಿದ್ದಾರೆ. 5 ಕೊಟ್ಟಿದ್ದಾರೆ ಗೈಸ್. ಸೊ ಓಕೆ, 5ನೇ ಕೊಡಲಿ. ಓಮ್ಗೆ ಬರೋಣ. ಹೋಮಕ್ಕೆ ಬಂದಾಗ ಆ್ಯಡ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ನಾವೇನು ಮಾಡಬೇಕು ಗೊತ್ತಾ, ಆ್ಯಡ್ಸ್ ಬಂದಾಗ ಅದನ್ನೆಲ್ಲ ನೋಡೋದು ಕೂತ್ಕೊಂಡ್ರೆ ಗೈಸ್,
ಅದನ್ನೆಲ್ಲ ನೋಡ್ತು ಅಂತಂದರೆ ಆ್ಯಡ್ಸ್ ಬಂದಾಗ ನಿಜವಾಗ್ಲೂ ಎವ್ವಿ ಲೇಟ್ ಆಗುತ್ತೆ. ಆ್ಯಡ್ಸ್ನಂತೂ ನೋಡೋಕೆ ಹೋಗ್ಬೇಡಿ, ಅದರಿಂದ ನಮಗೇನು ಲಾಭ ಇಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು 1000 ಕಾಯಿನ್ ಇತ್ತು, ಈಗ 1005 ಆಗಿದೆ. ಸೊ ಇದೇ ಥರ ಗೈಸ್ ನಿಜವಾಗ್ಲೂ ಗೆಲ್ತು ಅಂತಂದರೆ ಬೇಜಾನ್ ಕಾಯಿನ್ಸ್ಗಳನ್ನ ಕೊಡ್ತಾರೆ, ಸೋಲ್ತು ಅಂತಂದರೆ ಜಸ್ಟ್ 5 10 ಈ ಥರ ಕೊಡ್ತಾರೆ. ಐದೇ ಕೊಡೋದು ಅಷ್ಟೇ. ಸೊ ನೀವು ಇವಾಗ ಏನು ಮಾಡ್ಬೇಕಂತಂದರೆ ಈ 1000 ಕಾಯಿನ್ ಇದೆ, ಇದನ್ನು ಯಾರು ನಂಬಲ್ವಲ್ಲಪ್ಪ, ಏನಕ್ಕಂತಂದ್ರೆ ಈ ಕಾಲದಲ್ಲಿ ನಿಜ ಹೇಳಿದ್ರು ನಂಬಲ್ಲ. ನಿಮಗೆ ದುಡ್ಡು ಬರುತ್ತೆ, ಕಾಯಿನಿಂದ ಕ್ಯಾಶ್ ಕನ್ವರ್ಟ್ ಆಗುತ್ತೆ ಅಂತ ಅಷ್ಟು ಬಡ್ಕೊಂಡ್ರು ಸುಳ್ಳು ಅಂತ ಹೇಳ್ತೀರಾ. ಸೊ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇಲ್ಲಿ ಕೆಳಗಡೆ ರಿಡೀಮ್ ಅನ್ನೋದೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು 20,000 ಮಾಡಬೇಕಾಗುತ್ತೆ. 20,000 ಮಾಡೋದೇನು ತಮಾಷೆ ಮಾತಲ್ಲ ಬ್ರೋ ಅಂತ ಹೇಳಬೇಡಿ, ಈಸಿಯಾಗೇ ಮಾಡ್ಬೋದು. ಸೊ 20,000 ಮಾಡಿದ್ರೆ $2 ಕೊಡ್ತಾರೆ ಗೈಸ್, $2 ಕೊಡ್ತಾರೆ. ಡಾಲರ್ ಲೆಕ್ಕ, ಇದು ಬೇರೆ ಫಾರಿನ್ ಆ್ಯಪು. ಸೊ 50,000 ಮಾಡ್ತು ಅಂದರೆ 5, ಇಲ್ಲಿ 1 ಲಕ್ಷ ಮಾಡ್ತು ಅಂದರೆ $8, 2 ಲಕ್ಷ ಮಾಡ್ತು ಅಂದರೆ $20, 2.5 ಲಕ್ಷ ಕಾಯಿನ್ನ ಮಾಡ್ತು ಅಂದರೆ $25. ಸೊ ನಾವಿವಾಗ ಏನು ಮಾಡ್ಬೇಕಂತಂದರೆ ಇಲ್ಲಿ ಪೇಪಾಲ್ ಇಮೇಲ್ ಅಡ್ರೆಸ್ನ ಕೊಡಬೇಕಾಗತ್ತೆ ಗೈಸ್. ಯಾಕೆ? ನಮ್ಮ UPI ಕೊಡ್ಬೋದಲ್ವಾ, ಅಥವಾ ನಮ್ಮ ಬ್ಯಾಂಕ್ ಅಕೌಂಟ್ನೇ ಕೊಡ್ಬೋದಲ್ವಾ. ಪೇಪಾಲ್ ಏನಕ್ಕೆ ಕೊಡಬೇಕು? ಪೇಪಾಲ್ ಅಂತ ಅನ್ನೋದು ಏನಕ್ಕೆ ಅಂತಂದರೆ ಅದು ಡಾಲರ್ಲಿರೋದನ್ನ ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಕನ್ವರ್ಟ್ ಮಾಡಿಕೊಡ್ಬೇಕು ಅಂತಂದರೆ ಪೇಪಾಲ್ ಅಕೌಂಟ್ ಲಿಂಕ್ ಆಗಿರೋ Gmail ID ಕೊಡಬೇಕು. ಸೊ ನೀವಿವಾಗ ಏನು ಮಾಡ್ತೀರಾ ಅಂತಂದರೆ ಈ ಪೇಪಾಲ್ ಅಕೌಂಟಲ್ಲಿ Gmailನ ಯೂಸ್ ಮಾಡಿಕೊಂಡು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಎಷ್ಟು ಯೂಟ್ಯೂಬರ್ಸ್ಗಳು ವೀಡಿಯೋಗಳನ್ನ ಮಾಡೋಕ್ಕಿರ್ತಾರೆ. ಸೊ ಹೌ ಟು ಕ್ರಿಯೇಟ್ ಪೇಪಾಲ್ ಅಕೌಂಟ್ ಇನ್ ಕನ್ನಡ ಅಂತ ಸರ್ಚ್ ಮಾಡ್ತು ಅಂದರೆ ತುಂಬಾ ವೀಡಿಯೋಸ್ಗಳು ಬರುತ್ತೆ. ಸೊ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ Gmail ಯೂಸ್ ಮಾಡಿಕೊಂಡು. ಆ Gmailನ ತಂದು ಇಲ್ಲಿಗೆ ಎಂಟರ್ ಮಾಡಿಕೊಂಡು ರೀಡಿಯಮ್ ನೋವು ಅಂತ ಕೊಡಿ. ಸೊ ರೀಡಿಯಮ್ ನೋವು ಅಂತ ಕೊಟ್ಟಾಗ ನಿಮಗೆ ಅಮೌಂಟು ವಿತ್ಡ್ರಾಲ್ ಆಗಲಿಲ್ಲ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನಾಗುತ್ತೋ ಆಗ ನಾನು ನೋಡ್ಕೊಳ್ತೀನಿ ಗೈಸ್. ನಿಮಗೆ ಏನು ಪ್ರಾಬ್ಲಮ್ ಬರುತ್ತೋ ಆವಾಗ ನಾನೇ ನೋಡ್ಕೊಳ್ತೀನಿ. ಸೊ ನಾನಂತೂ ಹೇಳೋದಂತೂ ಹೇಳಿದ್ದೀನಿ, ನಿಮಗೆ ದುಡ್ಡು ಮಾಡಬೇಕಂತಂದರೆ ಈ ಥರ ಅರ್ನಿಂಗ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡಿ. ಸೊ ನಾನು ಇವಾಗ ನೋಡಿದ್ದು ಅದನ್ನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಗೈಸ್ ಇನ್ನೊಂದು ವಿಷಯ ಏನು ಗೊತ್ತಾ, ಇನ್ನೊಂದು ವಿಷಯ ಅಂತಂದರೆ ಈ ಆ್ಯಪು ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪ್ ಇದೆ ಗೈಸ್. ಯಾಕಂತಂದರೆ ಫಾರಿನ್ ಆ್ಯಪ್ಗಳನ್ನ ನಮ್ಮ ಇಂಡಿಯಾದಲ್ಲಿ ಅಷ್ಟು ಸುಲಭದಲ್ಲಿ ಬಳಕೆಯಾಗಿ ಬಿಡೋದಿಲ್ಲ. ಬಳಕೆಯಾಗಿ ಬಿಟ್ಟರೂ ಕೂಡ ಗೂಗಲ್ ಪ್ಲೇಸ್ಟೋರಲ್ಲಿ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಸೊ ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದರಿಂದ ಅವ್ರಿಗೇನು ಲಾಭ ಬ್ರೋ? ನಿನ್ಗೇನು ದುಡ್ಡು ಕೊಡ್ತಾರೆ, ಅವ್ರಿಗೇನು ಲಾಭ? ಈಗ ನೋಡಿದ್ರಲ್ಲ ಒಂದು ಆ್ಯಡ್ಸ್ ಬಂತಲ್ಲ, ಆ್ಯಡ್ಸು ಮಧ್ಯದಲ್ಲಿ ಹಿಂದ್ಗಡೆ ಹೋಮಿಗೆ ಬರಬೇಕಾದ್ರೆ ಆ ಆ್ಯಡ್ಸೇ ಅವ್ರಿಗೆ ದೊಡ್ಡ ಲಾಭ. ಈಗ ನನ್ನೊಬ್ಬನಿಗೆ ಆ್ಯಡ್ಸ್ ತೋರಿಸ್ತು ಅಂತಂದರೆ ನಾನೊಬ್ಬ ನೋಡಿ ಆ ಆ್ಯಡ್ಸ್ನ ಕ್ಲಿಕ್ ಮಾಡಿ ಇದು ಈ ಥರ ಇರಬಹುದಲ್ಲ ಅಂತ ಕ್ಲಿಕ್ ಮಾಡಿ ನಾನು ನೋಡ್ತು ಅಂತಂದರೆ ಅವ್ರಿಗೆ ಎಷ್ಟೆಷ್ಟೋ ಲಕ್ಷ ಕೋಟಿಗಳು ಹೋಗುತ್ತೆ. ಸೊ ಅದರಲ್ಲಿ ನಮಗೇನೋ ಒಂದು 500 ರೂಪಾಯಿ 1000 ರೂಪಾಯಿ ಕೊಡೋದ್ರಲ್ಲಿ ಅವ್ರಿಗೇನು 500,000 ಲೆಕ್ಕನೇ ಇಲ್ಲ. ಕೋಟಿ ದುಡಿಯೋರ್ಗೆ 500,000 ನಮಗೆ ಕೊಡಲ್ವಾ? ಸೊ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋ ಟಾಪಿಕ್ಕು. ಸೊ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ಸೊ ವೇಟ್ ಮಾಡಿ ಗೈಸ್.